ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಗು, ನಿನ್ನ ಅದೃಷ್ಟಕ್ಕೆ ಒಂದು ವರ, ಇದು ಸ್ವೀಕರಿಸು. ಕೇವಲ 2 ದಿನಗಳಲ್ಲಿ ದೊಡ್ಡ ಬದಲಾವಣೆ ನೋಡುತ್ತೀಯಾ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಂದು ವರನ ಕೊಟ್ಟಕ್ಕೆ ಬಂದಿದ್ದಾರೆ. ಸಾಯಿಯಪ್ಪ ಕೊಡ್ತಿರೋ ಅಂತ ವರ ಖಂಡಿತ ನಮ್ಮ ಜೀವನಕ್ಕೆ ಉಪಯೋಗ ಆಗುತ್ತೆ. ಮತ್ತೆ ಸಾಯಿಯಪ್ಪ ಏನ್ ಸಂದೇಶವನ್ನು ತಂದಿದ್ದಾರೋ ಮೊದಲು ಕೇಳೋಣ. ಮಗು, ಇದು ನಿಜವಾಗ್ಲೂ ನಿನ್ನ ಅದೃಷ್ಟಕ್ಕೆ ಬಂದಿರುವಂತ ವರ. ಏಕಂದ್ರೆ ನೀನು ಈ ದಿನ ಏನ್ ಬೇಡಿಕೆ ಬೇಡ್ತಾ ಇದೀಯೋ, ನಿನ್ನ ಮನಸ್ಸಿನಲ್ಲಿ ಏನ್ ನೋವಿದೆಯೋ ಅದು ದೂರ ಆಗೋಕ್ಕೆ ಇದೊಂದು ಮಾರ್ಗ. ನಿನಗೆ ನಾನು ಕೊಡ್ತಿರೋ ಅಂತ ವರ ಏನು ಅಂದ್ರೆ, ಜೀವನದಲ್ಲಿ ಕಷ್ಟಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ಆದ್ರೆ ಆ ಕಷ್ಟಗಳು ತಡೆಯದೆ ಕೆಟ್ಟ ದಾರಿಗಳನ್ನ ಹುಡುಕೊಂತಾರೆ. ಈಗ ಅವರು ತಾತ್ಕಾಲಿಕವಾಗಿ ಸಂತೋಷವಾಗಿ ಇರಬಹುದು, ಆದ್ರೆ ಬರೋ ದೊಡ್ಡ ಕಷ್ಟಗಳನ್ನ ನೋಡಿ ಮತ್ತೆ ಹೆದರ್ಕೊಂತಾರೆ, ಮತ್ತೆ ಈ ಸಾಯಿ ಮುಂದಕ್ಕೆ ಬರ್ತಾರೆ. ಅದಕ್ಕೆ ನೀವು ಯಾವಾಗ್ಲೂ ತಪ್ಪು ಮಾಡಬಾರದು ಅಂತ ನಿನಗೆ ಈ ವರನ ಕೊಡ್ತಾ ಇದ್ದೀನಿ. ಮಗು, ಇದು ಎಲ್ಲಾರ್ಗೂ ಸಿಗೋ ಅಂತ ಅದೃಷ್ಟ ಅಲ್ಲ, ಕೇವಲ ನನ್ನ ಮಕ್ಕಳಿಗೆ ಮಾತ್ರ ಸಿಗೋ ಅಂಥದ್ದು. ಯಾರು ನನ್ನ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಶ್ರದ್ಧೆ ಸಬೂರದಿಂದ ಪ್ರತಿದಿನ ಈ ಸಾಯಿಯಪ್ಪ ಏನು ಹೇಳ್ತಾರೋ ಅದನ್ನ ಅವರ ಜೀವನದಲ್ಲಿ ಯಾರು ಆಚರಿಸುತ್ತಾರೋ, ಯಾರಿಗೂ ನೋವು ಕೊಡಬಾರದು, ಯಾರ ನೋವಿಗೂ ಅವರು ಕಾರಣ ಆಗಬಾರದು ಅಂಥವ್ರಿಗೆ ಈ ವರ ಸಿಗುತ್ತೆ. ಇಂಥ ಅದೃಷ್ಟ ಅವರಿಗೆ ಮಾತ್ರ ಸಿಗುತ್ತೆ. ಮಗು, ನಿನ್ನ ಮನಸ್ಸಿಗೆ ಯಾರು ನೋವು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತು. ನೀನು ಈ ಸಾಯಿಯಪ್ಪ ಪಾದನ ಮುಟ್ಟಿ ಇವತ್ತು ನೀನು ನನಗೆ ಹೇಳುತ್ತಿದ್ದೀಯಾ, ನಿಮ್ಮ ಮನಸ್ಸಿನಲ್ಲಿ ಇರುವಂಥ ನೋವು ನನಗೆ ಅರ್ಥ ಆಗಿದೆ. ಮಗು, ಈಗ ಚಿಂತೆ ಮಾಡಬೇಡ. ಯಾಕಂದ್ರೆ ಇದು ಒಂದು ಅದೃಷ್ಟವಾದಂಥ ವರ. ಪ್ರತಿಯೊಬ್ಬರಿಗೂ ಇದು ಸಿಗಲ್ಲ. ನಿನ್ನ ಜೀವನಕ್ಕೆ ಏನ್ ನೋವಿದೆಯೋ, ಏನ್ ಕಷ್ಟಗಳಿದೆಯೋ, ನಿನಗೆ ಯಾರು ಮೋಸ ಮಾಡಿ ನಿಮ್ಮಿಂದ ದೂರ ಆಗಿದ್ದಾರೋ, ನಿಮ್ಮ ಕಣ್ಣೀರಿಗೆ ಯಾರು ಕಾರಣ ಆಗಿದ್ದಾರೋ ಇದೆಲ್ಲ ಕೂಡ ನಾನು ಹೇಳುತ್ತೀನಿ. ನಿನಗೆ ಒಂದು ಉಪಾಯವನ್ನು ಹೇಳುತ್ತೀನಿ. ಆ ಉಪಾಯವನ್ನು ತಪ್ಪದೆ ನಿನ್ನ ಜೀವನದಲ್ಲಿ ಆಚರಣೆಯಲ್ಲಿ ಇಡಬೇಕು. ಆಗ ನಿನಗಿರುವಂಥ ಕಷ್ಟಗಳು ದೂರ ಆಗುತ್ತೆ. ಮಗು, ಯಾರಾದರೂ ನಿಮ್ಮ ಮುಂದಕ್ಕೆ ಬಂದು ನಿಮಗೆ ನೋವು ಕೊಟ್ಟರು, ಅಥವಾ ನಿಮಗೆ ಕೆಟ್ಟದಾಗಿ ಮಾತಾಡಿದ್ರು, ಅಥವಾ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಕೆಟ್ಟದಾಗಿ ಮಾತಾಡಿದ್ರು, ನಿಮ್ಮ ಕಷ್ಟಗಳಿಗೆ ಯಾರು ಕಾರಣ ಆಗ್ತಾರೋ ಅವರ ಜೀವನ ಬಗ್ಗೆ ಮತ್ತೆ ನೀನು ಯೋಚನೆ ಮಾಡಬೇಡ. ಅವರ ಬಗ್ಗೆ ನೀನು ಯೋಚಿಸಬೇಡ. ಯಾಕಂದ್ರೆ ಅವ್ರ ಬಗ್ಗೆ ನಾನು ನೋಡ್ಕೊತೀನಿ. ನೀನೇನೇ ನೋವು ಅನುಭವಿಸಿದ್ರು ಸುಮ್ಮನೆ ಇರಿ. ಯಾಕಂದ್ರೆ ನಿನಗೆ ಈ ಸಾಯಿ ಇದ್ದಾರೆ. ಸಾಯಿ ಕೈ ಹಿಡಿದು ನಿನಗೆ ನಿನ್ನ ಜೀವನಕ್ಕೆ ಒಳ್ಳೆಯ ದಾರಿ ತೋರಿಸುತ್ತಾ ಇದ್ದಾರೆ. ಮಗು, ಇದೊಂದು ವರ, ಅದೃಷ್ಟವಾದಂತ ವರ. ಕೆಲವೊಬ್ರು ಕಣ್ಣಿಗೆ ಕಾಣದಂತೆ ಮೋಸ ಮಾಡ್ತಾರೆ, ಆದ್ರೆ ಆ ಮೋಸ ತಾತ್ಕಾಲಿಕವಾಗಿ ಮಾಡಬಹುದು. ಮತ್ತೆ ಬರೋ ಕಷ್ಟಗಳನ್ನು ಖಂಡಿತ ಅವರು ಇನ್ನೂ ಹೆಚ್ಚಾಗಿ ಅನುಭವಿಸುತ್ತಾರೆ. ಇದು ಮಾತ್ರ ಸತ್ಯ. ಮಗು, ನಿನ್ನನ್ನು ಮೋಸ ಮಾಡಿ ನಿನ್ನ ಹಣ ಕದ್ದಿರೋರಿಗೆ ಈ ಸಾಯಿಯಪ್ಪ ಖಂಡಿತ ಎಚ್ಚರಿಕೆಯಿಂದ ಅವರಿಗೆ ಒಂದು ಪಾಠ ಕಲಿಸುತ್ತಾರೆ. ನೀನೇನು ಹೆದರ್ಕೋಬೇಡ. ಮಗು, ಬರೋ ದಿನಗಳಲ್ಲಿ ಸಂತೋಷವಾಗಿ ಇರುತ್ತೀಯ. ನಿಮ್ಮ ಮನೆಯಲ್ಲಿ ಏನು ಕಷ್ಟಗಳಿದೆಯೋ ಅದೆಲ್ಲ ಕೂಡ ಶಾಶ್ವತವಾಗಿ ನಾನು ದೂರ ಮಾಡುತ್ತೀನಿ. ನಿಮ್ಮ ಮಕ್ಕಳ ಜೊತೆ ನೀನು ಸಂತೋಷವಾಗಿ ಇರ್ತೀಯ. ನಿಮ್ಮ ಮಕ್ಕಳ ಭವಿಷ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಇವತ್ತು ಅವರು ಸರಿಯಾಗಿ ಓದುತ್ತಿಲ್ಲ ಅಂತ ನೀನು ಚಿಂತೆ ಮಾಡಬಹುದು, ಆದರೆ ಅವರು ನಿಧಾನವಾಗಿ ತುಂಬ ಚೆನ್ನಾಗಿ ಪಾಠ ಕಲಿಸುತ್ತಾರೆ. ಮಗು, ನೀನೇನು ಹೆದರ್ಕೋಬೇಡ. ನಿನ್ನ ಮಕ್ಕಳು ಒಳ್ಳೆಯ ಸ್ಥಾಯಿಗೆ ಹೋಗ್ತಾರೆ. ಎಲ್ಲರಿಗಿಂತ ನಿಮ್ಮ ಮಕ್ಕಳೇ ಚೆನ್ನಾಗಿರ್ತಾರೆ. ಅವ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡಿ. ಮಗು, ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ಏನಾದರೂ ಇದ್ರೆ ಮೊದಲು ಈ ಸಾಯಿ ಮಾತು ಕೇಳಿ. ಪ್ರತಿದಿನ ಸಾಯಿ ಆರಾಧನೆ ಮಾಡುತ್ತಾ ಸಾಯಿ ವಿಭೂತಿನ ಹಚ್ಕೊಳ್ಳಿ. ಪ್ರತಿದಿನ ನಿತ್ಯವೂ ಸಾಯಿ ಪಾರಾಯಣೆ ಮಾಡಿದ್ರೆ ಖಂಡಿತ ಅವ್ರ ಮನೆಯಲ್ಲಿ ಸಂತೋಷವಾಗಿ ಎಲ್ಲರೂ ಇರ್ತಾರೆ. ಹಣದ ಸಮಸ್ಯೆ ಏನಾದರೂ ಇದ್ರೆ ಅದು ಬೇಗ ದೂರ ಆಗುತ್ತೆ. ಮಗು, ಒಬ್ಬರ ಬಗ್ಗೆ ಯೋಚನೆ ಮಾಡೋದು ಬಿಡಬೇಕು. ಮೊದಲು
ನಿನ್ನ ವ್ಯವಸ್ಥೆ ಏನಿದೆ, ನಿನ್ನ ಮನೆಯಲ್ಲಿ ಏನು ಸ್ಥಿತಿಗತಿ ಇದೆಯೋ ಅದನ್ನ ಮಾತ್ರ ಲೆಕ್ಕ ಮಾಡಿಕೊಂಡು ನೋಡ್ಕೊಳ್ಳಿ. ಯಾಕಂದ್ರೆ ಬೇರೆಯವ್ರ ಚಿಂತೆ ನಮಗ್ಯಾಕೆ, ನಮ್ಮ ಚಿಂತೆ ನಮಗೆ ಹೆಚ್ಚಾಗಿರುತ್ತೆ. ಮತ್ತೆ ಬೇರೆಯವ್ರ ಬಗ್ಗೆ ಯಾಕೆ ನಾವು ಹೆಚ್ಚಾಗಿ ಯೋಚನೆ ಮಾಡಬೇಕು. ಇವತ್ತಿಂದ ಮೊದಲು ನೀನು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡಿ. ಕೆಟ್ಟವರು ನಮ್ಮ ಸುತ್ತು ಇದ್ದೇ ಇರ್ತಾರೆ, ಆದ್ರೆ ಅವ್ರನ್ನ ನೋಡಿ ನಾವು ಹೆದರ್ಕೋಬಾರದು, ಅವ್ರು ಹೇಳಿದ್ದೆಲ್ಲ ನಾವು ಕೇಳಬಾರದು. ಮೊದಲು ನಮ್ಮ ಸಂಕಲ್ಪನೆ ಗಟ್ಟಿಯಾಗಿರಬೇಕು. ನಾವೇನ್ ಮಾಡಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇರಬೇಕು. ಮೊದಲು ನಿಮ್ಮ ಕೆಲಸದ ಬಗ್ಗೆ ನೀವು ಯೋಚನೆ ಮಾಡಬೇಕು. ನೀವೇನ್ ಕೆಲಸ ಮಾಡುತ್ತೀರೋ ಅದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಬೇಕು. ನಾನು ಈ ರೀತಿ ಮಾಡಿದ್ರೆ ನನ್ನ ಜೀವನ ಇನ್ನೂ ಚೆನ್ನಾಗಿರುತ್ತೆ, ನಾನು ಮಾಡ್ತಾ ಇರೋಂಥ ಕೆಲಸದಲ್ಲಿ ನಾನು ಕಲಿಯೋದು ಇನ್ನೂ ಹೆಚ್ಚಾಗಿದೆ ಅನ್ನೋ ಭಾವನೆಯಲ್ಲಿ ನೀವು ಮಾಡಬೇಕು. ಏನಾದರೂ ಒಂದು ಹೊಸದಾಗಿ ಕಲಿಯುವಾಗ ಮೊದಲು ಅದ್ರ ಬಗ್ಗೆ ತುಂಬ ನೀನು ಕಲಿಯಬೇಕು. ನಂತರ ಅದನ್ನ ಸ್ಟಾರ್ಟ್ ಮಾಡಬೇಕು. ಇನ್ನೂ ಹೆಚ್ಚಾಗಿ ಅದರ ಬಗ್ಗೆ ಮಾಹಿತಿ ತಿಳ್ಕೋಬೇಕು. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದಲ್ಲ. ಇನ್ನೊಬ್ಬರು ಚೆನ್ನಾಗಿದ್ದಾರೆ, ನನಗಿಂತ ಅವರು ಹೆಚ್ಚಾಗಿ ಹಣದಲ್ಲಿ ಇದ್ದಾರೆ, ಆದರೆ ನಾನು ಎಷ್ಟೇ ಕಷ್ಟಪಟ್ಟಿದ್ರೂ ಕೂಡ ನಾನು ಮಾತ್ರ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಬಾರ್ದು. ಯಾವ ಸಮಯಕ್ಕೆ ಭಗವಂತ ಏನು ಕೊಡಬೇಕು ಅನ್ನೋದು ನಿಮ್ಮ ಹಣೆ ಬಾರದಲ್ಲಿ ಬರೆದಿರ್ತಾರೆ. ನಾವು ಯಾಕೆ ಚಿಂತೆ ಮಾಡಬೇಕು. ಇವತ್ತು 3 ಹೊತ್ತು ನೀವು ಊಟ ತಿಂತಾ ಇದ್ದೀರಾ, ಆದರೆ ಸಾಯಿ ಅನುಗ್ರಹ ಇಲ್ಲದೆ, ಆ ದೇವರ ಅನುಗ್ರಹ ಇಲ್ಲದೆ ಯಾರು 3 ಹೊತ್ತು ಊಟ ಮಾಡಲ್ಲ. ದೇವರ ಅನುಗ್ರಹ ಇರೋರು ಮನೆಯಲ್ಲಿ 3 ಹೊತ್ತು ಊಟ ಮಾಡಿ ನೆಮ್ಮದಿಯಾಗಿ ಇರ್ತಾರೆ. ಆರೋಗ್ಯ ಬಗ್ಗೆ ಚೆನ್ನಾಗಿ ನೋಡ್ಕೋಬೇಕು. ಅನಾರೋಗ್ಯ ಸಮಸ್ಯೆ ಇದ್ದು ಯಾವಾಗಲೂ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋರ ಜೀವನ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುತ್ತೆ. ಕಷ್ಟ ಕಷ್ಟ ಕಷ್ಟ. ಅವರ ಜೀವನದಲ್ಲಿ ಕಷ್ಟ ಬಿಟ್ರೆ ಇನ್ನೇನು ಇರಲ್ಲ. ಯಾಕಂದ್ರೆ ಅವರಿಗೆ ಬೇರೆಯವ್ರ ಬಗ್ಗೆನೇ ಚಿಂತೆ ಜಾಸ್ತಿ ಇರುತ್ತೆ. ಮೊದಲು ಅವ್ರಿಗೆ ಏನ್ ಬೇಕು ಅನ್ನೋದು ಅವ್ರು ತಿಳ್ಕೊಂಡು ಅದನ್ನ ನಡೆಸ್ಕೊಂಡ್ರೆ ಖಂಡಿತ ಅವರು ಬೇರೆಯವ್ರಿಗಿಂತ ಹೆಚ್ಚಾಗಿ ಚೆನ್ನಾಗಿರ್ತಾರೆ. ಮಗು, ಯಾವ ಸಮಯಕ್ಕೆ ಏನ್ ಬೇಕು ಅನ್ನೋದು ಆ ಭಗವಂತಗೆ ಗೊತ್ತು. ನೀವು ಪ್ರತಿದಿನ ಏನ್ ಕೇಳೋ ಅವಶ್ಯಕತೆ ಇಲ್ಲ. ಕಷ್ಟ ಬಂದ್ರೆ ಮಾತ್ರ ಭಗವಂತನ ಮುಂದೆ ಬೇಡ್ಕೋಬೇಕು. ನನಗೆ ಈ ಕಷ್ಟ ಬಂದಿದೆ, ನಾನು ಯಾವ ರೀತಿ ಇದರಿಂದ ದೂರ ಆಗಬೇಕು, ಈ ಕಷ್ಟಗಳು ಹೋಗೋ ತರ ನನಗೆ ಒಂದು ದಾರಿ ಕೊಡಪ್ಪ ಅಂತ ನೀವು ಆ ದೇವರ ಮುಂದೆ ಬೇಡ್ಕೋಬೇಕು. ಅಷ್ಟೇ ಬಿಟ್ರೆ ನನಗೆ ಈ ಬೇಡಿಕೆ ಇದೆ, ಆ ಬೇಡಿಕೆ ಇದೆ, ಯಾಕೆ ಈಡೇರುತ್ತಿಲ್ಲ, ಎಷ್ಟೊಂದು ದಿನಗಳಿಂದ ಎಷ್ಟೊಂದು ತಿಂಗಳಿಂದ ನಾನು ಕೇಳ್ತಾನೆ ಇದ್ದೀನಿ, ಯಾಕೆ ಆ ದೇವರು ನನ್ನ ಬೇಡಿಕೆಗಳನ್ನ ಈಡೇರಿಸುತ್ತಿಲ್ಲ ಅಂತ ದೇವ್ರನ್ನ ಅನ್ನೋದು ಬೈಯೋದಲ್ಲ. ಮೊದಲು ನಾವು ಹೇಗಿದ್ದೀವಿ ಅನ್ನೋದು ಯೋಚನೆ ಮಾಡಬೇಕು. ಅದೇ ಜೀವನ ನಮ್ಗೆ ಭಗವಂತ ಕೊಡ್ತಾರೆ. ಯಾವುದ್ರ ಬಗ್ಗೆನೂ ಜಾಸ್ತಿ ಹೆಚ್ಚಾಗಿ ನಾವು ಯೋಚನೆ ಮಾಡಬಾರದು. ಏನ್ ನಡೀತಾ ಇದೆಯೋ ಅದನ್ನ ಭಗವಂತ ಕೊಟ್ಟಿರೋ ಪುಣ್ಯ ಅಂತ ಸ್ವೀಕರಿಸ್ಬಿಟ್ಟು ಅದನ್ನ ಅನುಭವಿಸ್ಬೇಕು. ಮತ್ತೆ ಇವತ್ತು ಸಾಯಿಯಪ್ಪ ಕೊಟ್ಟಿರೋ ಅಂತ ಈ ಸಂದೇಶವನ್ನು ಪ್ರತಿಯೊಬ್ಬರು ನಮ್ಮ ಸಾಯಿ ಭಕ್ತರೆಲ್ಲರಿಗೂ ಹಂಚಿ ಶೇರ್ ಮಾಡಿದ ನಂತರ ಲೈಕ್ ಮಾಡಿ. ಹಾಗೆ ಎಲ್ಲರೂ ಕೂಡ ಶ್ರದ್ಧಾ ಸಬೂರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.